ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಗಾದೆಗಳಲ್ಲಿ ಒಂದಾದ ಮಾತೆ ಮುತ್ತು ಮಾತೆ ಮೃತ್ಯು ಎನ್ನುವಂತಹ ಗಾದೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಹೊಂದಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಇದರಿಂದ ನಿಮಗೆ ಗಾದೆಯ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಹಾಗಿದ್ರೆ ನೋಡೋಣ, ಗಾದೆಗಳಲ್ಲಿ ಒಂದಾಗಿರುವಂತಹ ಮಾತೆ ಮುತ್ತು ಮಾತೆ ಮೃತ್ಯು. ಗಾದೆಗಳನ್ನ ಬರಿಬೇಕಾದ್ರೆ ಪೀಠಿಕೆ, ವಿಷಯ ವಿಸ್ತರಣೆ ಮತ್ತು ಉಪಸಂಹಾರವನ್ನು ನಾವು ಬರಿಬೇಕು. ಹಾಗಿದ್ರೆ ನೋಡೋಣ ಯಾವ ರೀತಿ ನಾವು ಬರೆಯುವಂಥದ್ದು ಅಂತ. ಮೊದಲಿಗೆ ಪೀಠಿಕೆಯನ್ನ ಬರಿಬೇಕು. ಯಾವ ರೀತಿ ಇರುತ್ತೆ? ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಹಿರಿಯರ ಮಾತು ಸತ್ಯವಾದುದು. ಅಂತಹ ಮಹತ್ವವಾದ ಗಾದೆಗಳಲ್ಲಿ ಇದು ಒಂದು. ಮಾತೆ ಮುತ್ತು ಮಾತೆ ಮೃತ್ಯು. ಈ ರೀತಿ ನಾವು ಪ್ರತಿ ಗಾದೆಗಳಲ್ಲೂ ಕೂಡ ಏನ್ ಮಾಡಬೇಕು, ಪೀಠಿಕೆ ಅನ್ನುವಂಥದ್ದನ್ನ ನಾವು ಬರಿಬೇಕಾಗತ್ತೆ. ಇಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಇದೆ. ನಿಮ್ಗೆ ಯಾವ ಗಾದೆಗಳನ್ನ ಕೊಟ್ಟಿರ್ತಾರೋ ಆ ಗಾದೆ ಹೆಸರನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಈ ರೀತಿ ನಾವು 3 ಲೈನ್ ಇದೆಯಲ್ಲ, ಇಲ್ಲಿ ಇಷ್ಟನ್ನ ನಾವು ಬರೆದ್ರೆ ಪರೀಕ್ಷೆಗಳಲ್ಲಿ 1 ಅಂಕ ನಿಮಗೆ ಸುಲಭವಾಗಿ ನಿಮಗೆ ಸಿಗುವಂತದ್ದಾಗಿರತ್ತೆ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ, ವಿಷಯ ವಿಸ್ತರಣೆ ಯಾವ ರೀತಿ ಇರುತ್ತೆ ಅಂತ. ಮಾತು ಹಿತಮಿತವಾಗಿ, ನಯವಾಗಿ, ವಿನಯ ಪೂರ್ವಕವಾಗಿರಬೇಕು. ಕಠೋರ ನುಡಿಗಳು ಜಗಳಕ್ಕೂ ಕಾರಣವಾಗಬಹುದು. ಒಳ್ಳೆಯ ಮಾತು ಸ್ನೇಹ ಸಂಬಂಧವನ್ನು ಬೆಳೆಸಿದರೆ, ಕೆಟ್ಟ ಮಾತು ಹುಡುಕನ್ನು ಹುಟ್ಟು ಹಾಕುತ್ತದೆ. ಅದಕ್ಕಾಗಿಯೇ ಮಾತು ಮೃದುವಾಗಿರಬೇಕು, ಅಂದರೆ ಮುತ್ತಿನಂತೆ ಇರಬೇಕು. ಮಾತು ಹೊರಟಾಗಿದ್ದರೆ ಮೃತ್ಯುವನ್ನು ತರಬಲ್ಲದು ಎಂಬ ಎಚ್ಚರಿಕೆಯ ಅರ್ಥವನ್ನು ಈ ಗಾದೆಯು ತಿಳಿಸುತ್ತದೆ. ಬಸವಣ್ಣನವರು ಹೇಳಿದಂತೆ, ನುಡಿದಂತೆ ಮುತ್ತಿನ ಹಾರದಂತೆ, ಮಾಣಿಕ್ಯದ ದೀಪ್ತಿಯಂತೆ, ಸ್ಫಟಿಕದ ಶಲಾಕೆಯಂತೆ ಇರಬೇಕು. ಅಂದರೆ ನಮ್ಮ ಮಾತು ಇತರರಿಗೆ ನೋವುಂಟು ಮಾಡದಂತೆ ಹಿತಮಿತವಾಗಿ ಮೃದುವಾಗಿರಬೇಕು. ಇಲ್ಲದಿದ್ದರೆ ಅದು ಅನಾಹುತಕ್ಕೂ ಕಾರಣವಾಗುತ್ತದೆ ಎಂಬುದು ಈ ಗಾದೆಯ ಆಶಯವಾಗಿದೆ. ಉಪಸಂಹಾರ: ಮಾನವನು ಮಾತನಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಅಂತಹ ಅಮೂಲ್ಯವಾದ ಮಾತನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾಲಿಗೆ ಹರಿದ ಕಡೆಗೆಲ್ಲ ಬಿಟ್ಟರೆ, ಬಾಯಿ ಬಿಟ್ಟರೆ ಬಣ್ಣಗೇಡು ಎಂಬಂತಾಗುತ್ತದೆ. ಆಡಿದ ಮಾತು ಹೊಡೆದ ಮುತ್ತು ಎಂದು ಹಿಂತಿರುಗಿ ಬರುವುದಿಲ್ಲ. ನಾವಾಡುವ ಮಾತು ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವೊಮ್ಮೆ ನಾವಾಡುವ ಮಾತು ಇತರರ ಮನಸ್ಸನ್ನು ಹಾಳು ಮಾಡುವುದಲ್ಲದೆ ಒಮ್ಮೊಮ್ಮೆ ಕುಟುಂಬ, ಊರು, ದೇಶಗಳ ನಡುವಿನ ಹೋರಾಟಕ್ಕೆ ಕಾರಣವಾಗುತ್ತದೆ. ಫ್ರೆಂಡ್ಸ್, ಹೀಗೆ ಗಾದೆಗಳನ್ನು ನಾವು ಬರಿಬೇಕಾದ್ರೆ 3 ಅಂಕ ಅಲ್ವಾ, ಹೋದ್ರೆ ಹೋಗ್ಲಿ ಬಿಡು ಅನ್ನುವಂತಹ ಮನೋಭಾವನೆಯನ್ನ ಬೆಳೆಸ್ಕೋಬೇಡಿ. ಯಾಕೆಂದ್ರೆ ಪರೀಕ್ಷೆಗಳಲ್ಲಿ ಒಂದೊಂದು ಅಂಕ ಕೂಡ ಏನಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗಾದೆಗಳು ನಿಮ್ಗೆ ಸುಲಭವಾಗಿ ಪರೀಕ್ಷೆಗಳಲ್ಲಿ ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರುವಂತಹ ಪ್ರಶ್ನೆಗಳಾಗಿರುತ್ತೆ. ಹೀಗೆ ಫ್ರೆಂಡ್ಸ್, ಗಾದೆಗಳನ್ನ ಬರಿಬೇಕಾದ್ರೆ ಪೀಠಿಕೆ, ವಿಷಯ ವಿಸ್ತರಣೆ ಮತ್ತೆ ಉಪಸಂಹಾರವನ್ನ ನೀವು ಬರಿಬೇಕಾಗತ್ತೆ. ಬರೆದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ, ಮುಖ್ಯ ಅಂತ ಅನ್ಸುತ್ತೋ ಅಲ್ಲೆಲ್ಲ ನೀವು ಪೆನ್ಸಿಲ್ ಇಂದ ಏನ್ ಮಾಡ್ಬೇಕು, ಅಂಡರ್ಲೈನ್ಗಳನ್ನ ನೀವು ಮಾಡ್ಬೇಕಾಗತ್ತೆ. ಆಯ್ತಾ? ಈ ರೀತಿ ನೀವು ಬರೆಯೋದ್ರಿಂದ ಸುಲಭವಾಗಿ 3ಕ್ಕೆ 3 ಅಂಕಗಳನ್ನ ನೀವು ಗಳಿಸ್ಕೋಬಹುದಾಗಿರತ್ತೆ. ಫ್ರೆಂಡ್ಸ್, ಇದಿಷ್ಟು ಇಂದಿನ ತರಗತಿಯ ಮಾಹಿತಿಯಾಗಿದ್ದು, ಮುಂದಿನ ತರಗತಿಯಲ್ಲಿ ಮತ್ತೊಂದು ಗಾದೆಯನ್ನು ನೋಡೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ಅವರಿಗೆ ತಪ್ಪದೆ ಶೇರ್ ಮಾಡಿ. ಹಾಗೆ ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.